ಅಲ್ಲ ಸರ್, ಇಷ್ಟು ದೊಡ್ಡ ದೊಡ್ಡ ಬೊಕ್ಕೆ ತಗೊಂಡ್ಬಂದು ಕೊಡ್ತಾರೆ. ಬನ್ನಿ ಬ್ರದರ್, ಬರ್ರಿ ಒಂದು ಕಿತ್ತು ಮಾಡೋದು ನಮ್ಮದು ಹತ್ತಿಗ ನಮ್ಮನೆ ಹೆಣ್ಮಕ್ಳು ತಗೊಂಡೋಗ ಕೇಳ್ರಿ. ಅಲ್ಲ ಅಲ್ಲ, ಒಂದು ನಾನು ಒಂದು ನಿಮಿಷ ಇವರು ಅವ್ರಿಗೆ ಸಪೋರ್ಟ್ ಹೋಗಿ ಮಾಡಿ ಅವ್ರು ಏನ್ ಮಾಡ್ತಾರೆ ಮಾಡಿ. ಇರಿ ಸರ್ 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 ಇರಿ. ಯಾಕೆ ನನ್ನನ್ನು ಯಾಕೆ ಸರ್ ಇಟ್ಕೊಳ್ತಾ ಇದ್ದೀರಾ? ಅಲ್ಲ ಸರ್, ನನ್ನನ್ನು ಏನಕ್ಕೆ ಕಳ್ತಾ ಇದ್ದೀರಾ? ವಿಡಿಯೋ ಮಾಡಬಾರ್ದಾ? ಮೊಬೈಲ್ ಇಟ್ಕೊಂತಾ ಇದ್ದೀನಿ ಬಿಡಿ. ನನ್ನನ್ನು ಯಾಕೆ ಕಳ್ತಾ ಇದ್ದೀರಾ? ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನನ್ನು ಯಾಕೆ ಇಟ್ಕೊಂತಾ ಇದ್ದೀರಾ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂತ ಇದ್ದೀರಾ? ಅಲ್ಲ, ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಮ್ಮನ್ನು ಹಿಡ್ಕೊಂತ ಇದ್ದೀರಾ? ಅಲ್ಲ, ನಾವೇನ್ ಅನ್ಯಾಯ ಮಾಡಿದೀವಿ ಸರ್? ನಾವೇನ್ ಮಾಡ್ತಾ ಇದೀವಿ? ನಾವೇನ್ ಮಾಡ್ತಾ ಇದೀವಿ ಅಂತ ನಮ್ಮನ್ನು ಹಿಡ್ಕೊಂತ ಇದ್ದೀರಾ? ನೋಡಿ, ನಾವೇನ್ ಮಾಡ್ತಾ ಇದೀವಿ? ನಾವು ನಮ್ಮ ಪಾಡಿಗೆ ನಾವು ಕೂಡ್ತೀವಿ. ಆದ್ರೂ ಪೊಲೀಸರು ನಮ್ಮನ್ನ ಸುಮ್ನೆ ದೌರ್ಜನ್ಯದಿಂದ ನಮ್ಮನ್ನ ವ್ಯಾನಿಗೆ ಹತ್ತಿಸ್ತಾ ಇದಾರೆ. ನಾವೇನ್ ಮಾಡ್ತಾ ಇದೀವಿ? ಏನಕ್ಕೆ ಕೊಡ್ತಾ ಇದ್ದೀರಾ? ನಾವೇನ್ ಮಾಡ್ತಾ ಇದೀವಿ? ಅಲ್ಲ, ನಾವೇನ್ ಮಾಡ್ತಾ ಇದೀವಿ ಅಂತ ಹತ್ತಿಸ್ತಾ ಇದ್ದೀರಾ? ಅದನ್ನ ಹೇಳ್ಬೇಕು. ನೋಡಿ, ಕರ್ನಾಟಕದ ಜನತೆ ನಾವೇನೂ ಮಾಡ್ತಾ ಇಲ್ಲ, ನಾವೆತ್ತೂ ಇಲ್ಲ. ನಮ್ಮನ್ನ ಸುಮ್ಮನೆ ಪೊಲೀಸ್ ಜೀಪಿಗೆ ಹತ್ತಿಸ್ತಾ ಇದಾರೆ. ನಮ್ಮ ಪಾಡಿಗೆ ನಾವು ಬಂದಿದ್ವಿ, ನಮ್ಮ ಪಾಡಿಗೆ ನಾವು ಕುಂತಿದ್ವಿ. ಆದ್ರೂ ನಮ್ಮನ್ನ ಸುಮ್ಮನೆ ಸುಮ್ಮನೆ ನಮ್ಮನ್ನ ಪೊಲೀಸರು ದೌರ್ಜನ್ಯದಿಂದ ನಮಗೆ ಪೊಲೀಸ್ ಏನ್ ಅನ್ಯಾಯ ಮಾಡ್ತಾ ಇದೀವಿ ನಾವು? ಓಲಿ ನಾವು ಮಾಡ್ತಾ ಇರೋಂತ ಅನ್ಯಾಯ ಏನು? ನಾವು ಮಾಡ್ತಿರೋಂತ ಇದೇನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಮ್ಮನ್ನ ಸುಮ್ಮನೆ ಪೊಲೀಸ್ ಜೀಪಿಗೆ ಹತ್ತಿಸ್ತಾ ಇದಾರೆ. ದಯವಿಟ್ಟು ನಾವೇನ್ ಮಾಡಿದ್ವಿ? ನಾವು ಪ್ರತಿಭಟನೆ ಮಾಡಿದ್ವಾ? ಹೋಗ್ಲಿ, ನಾವೇನಾದ್ರೂ ಯಾರಿಗಾನ ಪ್ರತಿಭಟನೆ ಮಾಡಿದೀವಿ ಅಂತ ಹೇಳಿದ್ವಾ? ನಾವೇನೂ ಮಾಡ್ತಾ ಇಲ್ಲ. ಆದ್ರೂ ನಮ್ಮನ್ನ ಸುಮ್ಮನೆ ದೌರ್ಜನ್ಯದಿಂದ ಒಂದು ನಮಗೆ ವ್ಯಾನ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ನಾವು ಏನೂ ಮಾಡ್ತಾ ಇಲ್ಲ. ನಾವು ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಏನು ಡಿಸಿ ಅವರು ಒಂದು ಜಮೀನ ಅಕ್ರಮವಾಗಿ ಪರಭಾರೆ ಮಾಡಿದ್ರು. ಆ ಪರಭಾರೆ ವಿರುದ್ಧ ನಾವು ಅವ್ರಿಗೆ ಸನ್ಮಾನ ಮಾಡಕ್ಕೆ ಅಂತ ಬಂದಿದ್ವಿ. ನಾವು ಪ್ರತಿಭಟನೆ ಮಾಡಿಲ್ಲ, ಆಯ್ತಾ? ವಿರುದ್ಧವಾಗಿ ಏನು ಪೊಲೀಸರಿಗೆ ಇವರು ಬೇರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ರಾಜಕಾರಣಿಗಳು ಬಾಯ್ಕ್ ಬಂದಂಗ್ ಬೈತಾರೆ. ಆತರ ನಾವು ಇವ್ರಿಗೆ ಬಾಯ್ಕ್ ಬಂದಂಗ್ ಬೈಲಿಲ್ಲ. ನಾವು ರೆಸ್ಪೆಕ್ಟ್ ಮಾಡಿದ್ವಿ. ಒಂದು ಸಂವಿಧಾನದಾತ್ಮಕವಾಗಿ ಒಂದು ಸಂವಿಧಾನದ ಪ್ರಕಾರ ನಾವು ಬಂದ್ಬಿಟ್ಟು ಇಲ್ಲಿ ಪೊಲೀಸ್ ಜೀಪ್ ಇಲ್ಲಿ ನಮ್ಮ ಪಾಡಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರೆ ನಮ್ಮನ್ನ ದೌರ್ಜನ್ಯದಿಂದ ಒಂದು ಕಾನೂನನ್ನ ಪಾಲನೆ ಮಾಡಬೇಕಾದ ಪೊಲೀಸರೇ ನಮ್ಮನ್ನು ಕಾನೂನು ಬಾಹಿರವಾಗಿ ನಮ್ಮನ್ಗೆ ಪೊಲೀಸ್ ಜೀಪ್ ಹತ್ತಿಸ್ತಾ ಇದ್ದಾರೆ. ನಾವಿಲ್ಲಿ ಮಾಡಿರೋ ಅನ್ಯಾಯ ಅಂತ ಹೇಳಿ ಸರ್. ನಾವು ಮಾಡಿರೋ ಅಂತ ಅನ್ಯಾಯ ಏನು? ನಾವೇನ್ ತಪ್ಪು ಮಾಡಿದ್ವಿ? ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವ್ ಹೇಳಿ ಸರ್, ನಮ್ಮನ್ನ ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ನಮ್ಗೆ ಹಕ್ಕಿಲ್ವಾ? ಹೇಳಿ ಸರ್, ಮಾತಾಡಿ ದಯವಿಟ್ಟು. ನಮ್ಮನ್ನ ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವೇನ್ ಅನ್ಯಾಯ ಮಾಡಿದೀವಿ? ಹೋಗ್ಲಿ, ನಾವ್ ಮಾಡಿರೋ ತಪ್ಪೇನು? ಕಾನೂನಲ್ಲಿ ನಾವೇನ್ ತಪ್ಪು ಮಾಡಿದೀವಿ ಅದನ್ನ ಹೇಳಿ. ಹೋಗ್ಲಿ, ಈಗ ನೀವು ನಮ್ಮನ್ನ ಯಾವ ಒಂದು ಅಪರಾಧದ ಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅದನ್ನ ಹೇಳಿ ನಮ್ಗೆ.
ನಾವು ಕಾನೂನಲ್ಲಿ ಇರೋ ಸೆಕ್ಷನ್ಗಳಲ್ಲಿ ನಾವು ಯಾವ ತಪ್ಪು ಮಾಡಿದೀವಿ, ನಮ್ಮನ್ನ ಏನು ಕರ್ಕೊಂಡು ಹೋಗ್ತಿದೀವಿ ಅದನ್ನ ಹೇಳಿ. ತಪ್ಪು ಅವ್ರು ಮಾಡಾರಲ್ಲ ಬೆಳಿಗ್ಗೆ. ಅಲ್ಲ, ನಾವೇನ್ ತಪ್ಪು ಮಾಡಿರೋದು ಯಾರು? DC ಅವರು. ಅವ್ರೇನ್ ಮಾಡಿದ್ದಾರೆ? ಅಕ್ರಮವಾಗಿ ಯಾರೋ ಒಬ್ಬ ಶ್ರೀಮಂತನಿಗೆ ಇದು ಸರ್ಕಾರಿ ಜಮೀನನ್ನ ಅವ್ರಿಗೆ ಬರ್ಕೊಟ್ಟಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡಕ್ ಹೋಯ್ತಾ ಇದೀವಿ. ನಾವು ಪ್ರತಿಭಟನೆ ಮಾಡಿದ್ವಾ? ರೋಡ್ ಬಂದ್ ಮಾಡಿದ್ವಾ? ಸಾರ್ವಜನಿಕರಿಗೆ ಒಂದು ತೊಂದರೆ ಕೊಟ್ವಾ? ನಾವ್ ಏನ್ ಮಾಡಿದ್ವಿ ಅಂತ ನಮ್ಮನ್ನ ಹಿಂಗೆ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಯ್ತಾ ಇದೀರಾ? ನೀವ್ ಹೇಳ್ಬೇಕಲ್ವಾ ನೀವು? ಹೋಗ್ಲಿ ಸರ್, ನಾವ್ ಮಾಡಿರೋ ತಪ್ಪೇನು ಅದನ್ನ ಹೇಳಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ನಮ್ದೇನಾದ್ರೂ ಒಂದು ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದ್ರೆ ಅಥವಾ ನಿಮ್ಗೆ ಯಾರಿಗಾರ ನಾವು ಒಂದು ಈ ಸಮಾಜದಲ್ಲಿ ಈ ಕಾಂಗ್ರೆಸ್ ಬಿಜೆಪಿ JDS ಅವ್ರು ಬೈತಾರಲ್ಲ, ಹಂಗೆ ಬಾಯಿ ಬಂದಾಗ ನಿಮ್ಗೇನಾದ್ರೂ ಬೈದಿದ್ರೆ ನೀವು ನಮ್ಮನ್ನ ಕರ್ಕೊಂಡೋಗಿ ಒಳಗ ಹಾಕಿ ಕಾನೂನು ಪ್ರಕಾರದಲ್ಲಿ ಏನ್ ಶಿಕ್ಷೆ ಇದೆ ಅದನ್ನ ಕೊಡಿ, ನಾವು ತಗೊಳಕ್ ರೆಡಿ ಇದೀವಿ. ನಮ್ಮನ್ನ ಸುಮ್ನೆ ನೀವು ಜಿಪ್ ಕರ್ಕೊಂಡು ಹತ್ತಿಸ್ಕೊಂಬಂದ್ರೆ ನಾವೇನ್ ಮಾಡ್ಬೇಕು? ಕಾರಣ ಇಲ್ದಿರಾ ನಮ್ಮನ್ನ ಯಾಕೆ ಹತ್ತಿಸ್ಕೊಂಬತ್ತಾ ಇದ್ದೀರಾ? ಅಧಿಕಾರಿಗಳಿಗೆ ಸಸ್ಪೆನ್ಸ್ ಮಾಡಬೇಕು ಸರ್. ತಿಳ್ಕೊಳ್ಳಿ, ಕರ್ನಾಟಕ ಜನ ನೋಡ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ಈ ಅನ್ಯಾಯಗಳನ್ನ ನೋಡ್ತಿದ್ದಾರೆ. ಜನ ಸುಮ್ನೆ ಕುತ್ಕೊಳ್ಳಲ್ಲ. ಒಂದಲ್ಲ ಒಂದ್ ದಿವಸ ತಿರುಗಿ ಬೀಳ್ತಾರೆ. ಒಂದಲ್ಲ ಒಂದ್ ದಿವಸ KRS ಪಕ್ಷ ಅಧಿಕಾರಕ್ಕೆ ಬರ್ತದೆ. ಸುಮ್ಮನೆ ಯಾಕೆ ನಮ್ಮನ್ನ ನಾವು ಹೋಗ್ಲಿ, ನಾವ್ ಮಾಡಿರೋ ತಪ್ಪು ಹೇಳಿ. ನೀವ್ ಯಾವ FIR ಹಾಕ್ತಿರೋ ಹಾಕಿ ನಮ್ಮನ್ನ ಕರ್ಕೊಂಡೋಗಿ ಜೈಲಿಗೆ ಬಿಡಿ. ಜಡ್ಜ್ ಸಾಹೇಬ್ರು ನಮ್ಗೆ ಏನ್ ಶಿಕ್ಷೆ ಕೊಡ್ತಾರೋ ಅದನ್ನ ನಾವು ತಗೊಂತೀವಿ, ನಾವು ಅದನ್ನ ಅನುಭವಿಸ್ತೀವಿ. ನಾವ್ ಮಾಡಿರೋ ತಪ್ಪು ಹೇಳಿ. ಇವತ್ತಿನವರೆಗೂ ಯಾವುದೇ KRS ಪಕ್ಷ ಪಕ್ಷದ ಸೈನಿಕರ ಮೇಲೆ ಯಾವುದೇ ಒಂದು ಕೇಸ್ ದಾಖಲಾದ್ರೂ ಅದು ಬೇಲಾಗಿದೆ. ಕಾರಣ ಏನ್ ಗೊತ್ತಾ? ನಾವ್ ಯಾವುದೇ ತಪ್ಪು ಮಾಡಿಲ್ಲ. ಯಾವುದೇ ಕಾನೂನು ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ. ನಾವ್ ಯಾವ್ರಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇಲ್ಲ. ನಾವು ರೋಡ್ ಬ್ಲಾಕ್ ಮಾಡ್ತಾ ಇಲ್ಲ. ಹೀಗೆ ಅನೇಕವಾಗಿ ಈ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಬರೀ ಅನ್ಯಾಯಗಳನ್ನ ಮಾಡ್ಕೊಂಡು ಕಾನೂನು ವಿರುದ್ಧವಾಗಿ ಮಾಡ್ತಿರೋದು ಅವರು, ಕಾನೂನು ಬದ್ಧವಾಗಿ ಮಾಡ್ತಿರೋದು ನಾವು. JDS ಬಿಜೆಪಿ ಕಾಂಗ್ರೆಸ್ಗೆ ಇವರು ದಾರಿ ರೋಡ್ ಬಂದ್ ಬೈತಾರೆ, ಅಮಾಯಕರು ಬೈತಾರೆ, ಆ ಕಡೆ ಹೋಗೋ ಈ ಕಡೆ ಹೋಗೋ ಅಂತಾರೆ. ಇವರು ಒಬ್ಬರಾದ್ರು ಇವರು ಬೇರೆಯವ್ರಿಗೆ ವ್ಯವಸ್ಥೆ ಮಾಡ್ಕೊಡಲ್ಲ, ನಿಯತ್ತಾಗಿ ಮಾಡೋರಿಗೆ. ಅದೇ ಕಾಂಗ್ರೆಸ್ ಬಿಜೆಪಿ JDS ನವರು ಏನಾದ್ರು ಪ್ರತಿಭಟನೆ ಮಾಡಿದಿದ್ರೆ ಅವರಿಗೆ ಹಾರ ತುರಾಯಿ ಅವ್ರಿಗೆಲ್ಲಾನು ಇವರೇ ವ್ಯವಸ್ಥೆ ಮಾಡೋರು. ಆದ್ರೆ ಇವತ್ತು KRS ಪಕ್ಷ ಒಂಟಿಯಾಗಿ ನಿಂತಿರೋದ್ರಿಂದ ಪಬ್ಲಿಕ್ ಕೊಡ್ತಾರದು. JDS ಕೊಡ್ತಾ ಇಲ್ಲ, ಕಾಂಗ್ರೆಸ್ ಕೊಡ್ತಾ ಇಲ್ಲ, ಬಿಜೆಪಿ ಕೊಡ್ತಾ ಇಲ್ಲ, ಪಬ್ಲಿಕ್ ಕೊಡ್ತಾರದು. ನಾಳೆ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತೊಂದರೆ ಆಗುತ್ತಲ್ಲ ಇವ್ರಿಗೆ. ಅವ್ರಿಗೆ ಯಾಕೆ ಮಾಡ್ತೀರಾ? ಅಲ್ಲ ರೀ, ಹೋಗ್ಲಿ. ಈಗ ನನ್ನ ಪ್ರಶ್ನೆ ಇಷ್ಟೇ, ನಾವು ಯಾವ ತಪ್ಪನ್ ಮಾಡಿದೀವಿ? ನಮ್ಮನ್ನ ಯಾಕೆ ಜೀಪಲ್ಲಿ ಹತ್ತಿಸ್ಕೊಂಬತ್ತಾ ಇದ್ದೀರಾ? ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮನ್ನ ಇದು ಕಾನೂನು ಬಾಹಿರ ಅಲ್ವಾ? ಇಡೀ ಹೇಳ್ತಿಲ್ವಾ KRS ಪಕ್ಷದವರು ಯಾವುದೇ ತಪ್ಪನ್ ಮಾಡಲ್ಲ ಅಂತ? ಮಾಡಿ ಅಂತ ಅವ್ರು ಹೇಳ್ತಾರದು, ಅದಕ್ಕೆ ಅರೆಸ್ಟ್ ಮಾಡಿರೋದು. ಅವ್ರು ತಪ್ಪು ಅರೆಸ್ಟ್ ಮಾಡಲ್ಲ. ಅಲ್ಲ, ತಪ್ಪು ಮಾಡಲ್ವಲ್ಲ. ಈ ರಾಜ್ಯ ಜನತನ ಕೋಟಿಗಟ್ಟಲೆ ಲೂಟಿ ಹೊಡಿತಾವ್ರೆ. ರಾಜ್ಯದ ಜನರನ್ನು ನುಂಗಿ ನೀರು ಕುಡಿತಾವ್ರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಈ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳಾಗ್ಲಿ, ಒಳ್ಳೆ ಮಾದರಿ ಕೆಲಸ ಆಗ್ಲಿ ಅಂತ ನಾವು ಇಲ್ಲಿ ಬೀದಿಗೆ ಬಂದ್ರೆ ನೀವು ನಮ್ಮನ್ನ ಕರ್ಕೊಂಬಂದ್ರೆ ಕೇಳಂಗಿಲ್ಲ. ಕಾನೂನು ಬಗ್ಗೆ ಕೇಳಬಾರ್ದು, ಅಸಹಾಯ ಆಗುತ್ತೆ ಅವ್ರಿಗೆ. ಬರೀ ಓಟ್ ಹಾಕಿ ಕಳಿಸಿ. ನಾವೇನ್ ಅನ್ಯಾಯ ಮಾಡಿದೀವಿ ಅದನ್ನ ಹೇಳಿ. ನೋಡಿ, ನಮ್ಮ KRS ಪಕ್ಷದವ್ರನ್ನ ಸುಮ್ಮನೆ ಯಾವುದೇ ಒಂದು ಏನು ಇಲ್ಲ ನೋಡಿ. ಆ ಜಿಪ್ಪಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಈ ಜಿಪ್ಪಲ್ಲಿ ಎಲ್ಲಾರು ನಮ್ಮನ್ನ ತುಂಬ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಯಾರೇ ಲೂಟಿ ಮಾಡ್ಲಿ, ಯಾರೇ ಅವ್ಯವಹಾರ ಮಾಡ್ಲಿ, ಯಾರೇ ಜನಗಳನ್ನ ಲಪ್ಟಾಯಿಸ್ಲಿ, ಸರ್ಕಾರಿ ಜಮೀನ್ ಯಾರಿಗೆ ಬೇಕಂದ್ರೆ ಪರಭಾರೆ ಮಾಡ್ಲಿ, ಅದನ್ನ ಯಾರು ಕೇಳಂಗಿಲ್ಲ. ಕೇಳಿದ್ರೆ ಇದೇ ಪನಿಷ್ಮೆಂಟ್. ಇದನ್ನ ಬ್ರಿಟಿಷರು ಮಾಡ್ತಿದ್ರು. ಬ್ರಿಟಿಷರ ವಿರುದ್ಧ ಯಾರು ಹೋರಾಟ ಕೇಳ್ತಿದ್ರು, ಅವ್ರು ನಮ್ಮನ್ನ ಯಾರು ಇದು ಮಾಡ್ತಿದ್ರು, ಆ ರೀತಿಯಾಗಿ ಇವತ್ತು ನಮ್ಮನ್ನ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಹೋಗ್ಲಿ, ನಾವು ಮಾಡ್ತಿರೋ ತಪ್ಪೇನು? ಬರೀ ದಬ್ಬಾಳಿಕೆ, ದೌರ್ಜನ್ಯ ಎಷ್ಟು ದಿನ ನಡೆಯುತ್ತೆ ನಾವು ನೋಡ್ತೀವಿ. ಎಷ್ಟು ದಿನ ನಡೆಯುತ್ತೆ? ಎಷ್ಟು ದಿನ ನೀವು ನಮ್ಮನ್ನು ಬಂಧಿಸ್ತೀರಿ? ಎಷ್ಟು ದಿನ ನಾನು ಕರ್ಕೊಂಡು ಹೋಗ್ತೀರಿ? ಎಷ್ಟು ದಿನ ಕರ್ನಾಟಕದ ಜನತೆಯ ಬಾಯಿ ಮುಚ್ಚಿಸ್ತೀರಿ? ಎಷ್ಟು ದಿನ ದಿಕ್ ತಪ್ಪಿಸ್ತೀರಿ? ನಾವೆಲ್ಲಾನು ನೋಡ್ತೀವಿ. ಬರೀ ಅನ್ಯಾಯ, ಅಕ್ರಮ ಮಾಡ್ಕೊಂಡು, ಲೂಟಿ ಮಾಡ್ಕೊಂಡು ಸರ್ಕಾರಿ ಅಧಿಕಾರಿಗಳು ತಿಳ್ಕೊಳ್ಳಿ, ನಮಗೂ ಕೆಪಾಸಿಟಿ ಇದೆ. ನಾವು ಕಾಂಗ್ರೆಸ್ ಬಿಜೆಪಿ JDS ಹೋಗಿ ಸೇರ್ಕೊಂಡ್ರೆ ನಮ್ಮ ಪರಮೇಶ್ವರ್ ಸರಿ ಇಲ್ಲ, ತುಮಕೂರು
ಆಯ್ತಾ? ನಾವು ಆ ಪಕ್ಷ ಭ್ರಷ್ಟರ ಪಕ್ಷ ಸೇರ್ಕೊಂಡ್ರೆ ನಿಮ್ಮನ್ನು ಬೇಕಂದ್ರೆ ನಾವು ಆಳ್ತೀವಿ. ಯಾರೋ ಪೆಟ್ರೋಲ್ ಯಾರ್ದೋ ಗಾಡಿ ತಿರುಗ್ತಾ ಇರ್ತಾರೆ ಅಂದ್ರೆ ಏನ್ ಸಮಸ್ಯೆ ಇದೆ, ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ಲ. ಇನ್ನು ತಗ ಅವ್ರು 2 ಸತಿ ಆಗಾರೆ ಗೃಹಮಂತ್ರಿ. ತುಮಕೂರು ಯಾವತ್ತು ಜನಸೇವೆ ಮುಂದೆ ಬಂದು ಯಾವತ್ತು ಕೇಳಿಲ್ಲ ಏನೇ ತೊಂದರೆ ಆಗಿದೆ ನಿಮ್ಗೆ ಏನ್ ಮಾಡ್ಬೇಕಂತ ಕೇಳಿಲ್ಲ. ಇವರು ಬರೀ ಬರ್ತಾರೆ, 1-20 ಜನ ಗಾಡಿ, ಅದು ಜನಗೂ ದುಡ್ಡೇ. ಎಲ್ಲ ಲೂಟಿ ಮಾಡ್ತಾರೆ, ಸ್ವಂತ ದುಡ್ಡೆಲ್ಲ ಜೋಡಿಸ್ತಾರೆ. ಹೊರಗಡೆ ಬಿಡ್ತಾರೆ. ಆ ಕಾಲೇಜು, ಇನ್ನೊಂದು 4 ಕಾಲೇಜು, ಇಲ್ಲೊಂದಿದೆ ಶೋರೂಮ್ ಚೌಟ್ರಿ, ಈಗ ಮೊನ್ನೆ ತಗೊಂಡಿರೋದು. ಇದಕ್ಕೆಲ್ಲ ದುಡ್ಡು ಬೇಕಲ್ಲ, ಇದಕ್ಕೆಲ್ಲ ಇಡಿ ಬಿಡಬೇಕು, ಬಿಡಬಾರ್ದು, ಇವ್ರಿಗೆಲ್ಲ ಸೀಸ್ ಮಾಡಬೇಕು. ಇಂಥವ್ರಿಗೆಲ್ಲ ಅಮಾಯಕರ ಶಾಪ ಚೆನ್ನಾಗಿರಲ್ಲ ಯಾವತ್ತೇ ಆಗ್ಲಿ. ಅಮಾಯಕರ ಶಾಪ ಬಹಳ ದೊಡ್ಡ. ಎಲ್ಲರೂ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಒಂದು ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿ ತಲೆ ಬಗ್ಗಿಸ್ತೀವಿ. ನಾವು ತಪ್ಪು ಮಾಡಲಿಲ್ಲ, ನಾವು ಮಾತಾಡ್ತೀವಿ. ಒಳ್ಳೆ ನಮ್ದು ಶಿಸ್ತಾಗಿ ನಡೀತೀವಿ, ಶಿಸ್ತಾಗಿ ಕೊರ್ವಸ್ತೀವಿ. ನಾವು ನಮ್ದು ಇರೋದೇ ಶಿಸ್ತು, ಯಾರಿಗೂ ತೊಂದರೆ ಕೊಡಲ್ಲ ರೋಡಲ್ಲಿ. ಇಲ್ಲಿವರೆಗೂ ನಾವು KRS ಪಕ್ಷದವ್ರು ಏನೇ ಪ್ರತಿಭಟನೆ ಮಾಡಿದ್ರು ಒಬ್ಬ ಸಾರ್ವಜನಿಕರಿಗೆ ಅನಾನುಕೂಲ ಮಾಡಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ, ಒಬ್ಬ ಸರ್ಕಾರಿ ಅಧಿಕಾರಿಗಳೇ ನಾವು ಅವಾಚ್ಯ ಶಬ್ದದಿಂದ ನಿಂದಿಸಿಲ್ಲ. ಇವತ್ತಿನವರೆಗೂ ನಮ್ಮ KRS ಪಕ್ಷದವರ ಶಿಸ್ತು, ಶಾಂತಿ, ಸಂಭ್ರಮ, ಶಿಸ್ತು ಮತ್ತೆ ಶಾಂತಿಯನ್ನ, ಶೀಲವನ್ನ ಕಾಪಾಡಿಕೊಂಡು ನಾವು ಇವತ್ತಿನವರೆಗೂ KRS ಪಕ್ಷದವರು ಎಲ್ಲೇ ಪ್ರತಿಭಟನೆ ಮಾಡಲಿ, ನಾವು ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ, ಒಂದೇ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವಾಗೂ ಕೈ ಕೂಡ ಮುಟ್ಸಿಲ್ಲ. ಆದ್ರೆ ಇವರು ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಒಂದು ರಾಜಕಾರಣಿಗಳು ಬಾಯಿ ಬಂದಂಗ್ ಬೈತಾರೆ. ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀನಿ ನಾನು. ಎಂತೆಂತ ಕೆಟ್ಟ ಮಾತು ಬೈತಿದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ನಾವು ಅಣ್ಣ ತಮ್ಮ ಅಪ್ಪ ತಪ್ಪ ಅಂತ ಕೈ ಕಾಲು ಹಿಡ್ಕೊಂಡ್ ಬಂದವ್ರನ್ನ ನಮ್ಮನ್ನ ನೀವು ಬಂಧಿಸ್ತಿದ್ದೀರಲ್ಲ, ಇದು ನ್ಯಾಯನ? ಇದು ನಿಮ್ಗೆ ನ್ಯಾಯನ ಹೇಳಿ ಸರ್? ಅಲ್ಲಿ ಬಯಸ್ಕೊತಾರೆ ಅಲ್ಲ, ಬಡವ್ರ ಅಮಾಯಕ ಸಿಕ್ಬಿಟ್ಟು ಒಂದು ಅಡ್ಡ ಬಂದ್ಬಿಟ್ರೆ ಏಕೋಸ್ಮೆ ಬೈಯೋದು ಹಿಂಗ್ ಮಾಡ್ತಾರೆ. ನನ್ಗೂ ಬೈದಾರೆ, ನಾನು ಕಾಯ್ತಾ ಇದ್ದೀನಿ. ಹೋಗಿ ಸರ್, ಇದು ನಿಮ್ಗೆ ನ್ಯಾಯ, ನೀತಿ, ಧರ್ಮ ಅಂತಂದ್ರೆ ನೀವೇನ್ ಹೇಳ್ತೀವೋ ನಾವು ಅದಕ್ಕೆ ಕೇಳಕ್ ರೆಡಿ ಇದೀವಿ. ಹೇಳಿ, ನೀವೇ ಹೇಳಿ. ಅನ್ಯಾಯಕ್ಕೆ ಧಿಕಾರ ಅನ್ನೋರೆಲ್ಲ ಅವ್ರ ಮಾನವನೇ ಅವರೇ ಹಾಳು ಮಾಡ್ಕೊತಾರೆ. ಅನ್ಯಾಯಕ್ಕೆ ಧಿಕಾರ ಆಗೋದು. ಮನೆ ಹಾಳಾಗೋಲಿ, ಸುಮ್ಮನೆ ಪೆನ್ಷನ್ಸ್ ಇಲ್ಲ. ಹೆಂಗಿದೆ ಲೂಟಿ ಹೊಡೆಯೋದು, ಲೂಟಿ ಹೊಡೆದೇ ಹೋಗ್ಲಿ. ಏನ್ ಪಾಪ DC ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಾರಲ್ವಾ? ಒಂದು 400 ಅಡಿ 16 ಎಕರೆ ಎಲ್ಲ ಖಾತೆ ಮಾಡಿಬಿಟ್ಟವ್ರೆ. ಅದು ಒಳ್ಳೆ ಕೆಲಸ. ಅದು ಒಳ್ಳೆ ಕೆಲಸ ಅಲ್ಲ ಸರ್. ಈಗ ನಾನ್ ಕೇಳೋದೇನು ಇರ್ಲಿ, ಈಗ ನಾನ್ ಕೇಳೋದಿಷ್ಟೇ ನ್ಯಾಯ, ನೀವೇ ನ್ಯಾಯ ಹೇಳಿ ಸರ್. ಈಗ ಒಂದ್ 10 ಎಕರೆ ಜಮೀನ 40 ಎಕರೆ 50 ಎಕರೆ ಒಬ್ಬ ಮನೆ ಖಾತೆ ಮಾಡಿ ಹರಾಜಾಗ್ತಾರೆ. ಬಾಟ್ಲ ನೀರು ಕೊಡಿ ಕುಡಿಯೋದು. ಗಾಡಿಗಳಲ್ಲಿ ರೋಡಲ್ಲಿ ಮುಚ್ಚಿಬಿಟ್ಟು 2 ಗಾಡಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇದು ಮಾಡಿರೋದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋರಿಗೆ, ನ್ಯಾಯದ ವಿರುದ್ಧ ಮಾಡೋರಿಗೆ ಉಳಗಾಲ ಇಲ್ಲ. ಆದ್ರೂ ಪರವಾಗಿಲ್ಲ, ಜನ ಮಾಧ್ಯಮ ಯಾರು ನಮ್ಮ ಪರವಾಗಿ ನಿಂತಿಲ್ಲ ಅಂತಂದ್ರು ನಾವು ಜನಗಳ ಪರ, ಈ ರಾಜ್ಯದ ಪರ ಹೋರಾಡ್ತೀವಿ. ಬಿಡ್ಬೇಕು, ಬೇರೆ ಕಡೆ ಬಿಡ್ತಾರೆ ಅಷ್ಟೇ. ಅವರು ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಸಣ್ಣ ಮಟ್ಟದ್ದು ದೊಡ್ಡ ಮಟ್ಟದ್ದು ಸಮಾವೇಶ ಮಾಡಿ ಅಂತ ಇವ್ರು ತೋರಿಸ್ಕೊಡ್ತಾವ್ರ ಅಷ್ಟೇ. ನೀವು ಹೆಚ್ಚಾಗಿ ಮಾಡಿ, ಇದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ರಿ, ದೊಡ್ಡ ಮಟ್ಟಕ್ಕೆ ಮಾಡಲೇಬೇಕಾಗುತ್ತೆ. ತೋರಿಸ್ತಾ ಇದಾರೆ, ತೊಂದರೆ ಇಲ್ಲ. ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ಅಂತ ನೀವು ಮಾತಾಡ್ತೀವಿ. ನೀವು ಬೆಳೀರಿ, ಇನ್ನೂ ಜಾಸ್ತಿ ಮಾಡಿ ಸಾಕಾಗಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಇವ್ರು ಹೇಳ್ಕೊಡ್ತಾವ್ರ ನಮ್ಗೆ. ಅಲ್ಲ ಸರ್, ಒಂದ್ 10 ಎಕರೆ ಜಮೀನ, ಸರ್ಕಾರಿ ಜಮೀನ ಒಬ್ರಿಗೆ ಬರೆಯೋದು ಹೆಂಗೈತೆ, ಒಂದು 200 ಜನಕ್ಕೆ ಕೊಡೋದು ಹೆಂಗೈತೆ? ಯಾವ್ದು ನ್ಯಾಯ ನೀವೇ ಹೇಳಿ? ಅದೇ ಬಡವರಿಗೆ 20 ರಿಂದ 30 ಸೈಟ್ ಕೊಡಕ್ಕೆ 108 ಕಾನೂನು ಈ ರಾಜ್ಯದಲ್ಲಿ. 20 ರಿಂದ 30 ಸೈಟ್ ಕೊಡಕ್ಕೆ ಹೋಗ್ಲಿ, ನಿಮ್ಗಳಿಗೆ ಕೊಟ್ಟಿದಾರಾ? ಇವ್ರು ಯಾರೋ ಒಬ್ಬ ಆಸ್ತಿ ಮಾಡ್ಕೊಳಕ್ಕೆ, ಇವ್ರು ಯಾರೋ ಇಬ್ರು ಆಸ್ತಿ ಮಾಡ್ಕೊಳಕ್ಕೆ ಇಷ್ಟ ಜನ ಸಪೋರ್ಟ್ ಮಾಡ್ತಿದಾರಲ್ಲ, ಇದು ಸರಿನಾ? ಇದು ನ್ಯಾಯನಾ? ಅದೇ ಬಡವ್ರಿಗೆ 106 ಜನಕ್ಕೆ ಕೊಡ್ಲಿ ಬಿಡಿ ಸರ್. 10 ಎಕರೆದಲ್ಲಿ ಎಷ್ಟು ಜನ ಬದುಕತ್ತಾರೆ ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ನೀವು ಲಂಚ ಕೊಡ್ಬೇಕಲ್ಲಿ. ಸಮಾನತೆ ಬಂದ್ಬಿಡುತ್ತಲ್ಲ. ಸಮಾನತೆ ಬಂದ್ರೆ ಎಲ್ಲರೂ ಮಾತಾಡಕ್ ಶುರು ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಸಮಾನತೆ ಬಂದ್ಬಿಟ್ರೆ, ಎಲ್ರು ನಾಗರಿಕರಾಗ್ಬಿಟ್ರೆ, ಎಲ್ರು ಸಮೃದ್ಧಿ ಆಗ್ಬಿಟ್ರೆ, ಎಲ್ಲಾರು ಕ್ವಶನ್ ಮಾಡೋರು ಆಗ್ಬಿಡ್ತಾರಲ್ಲ. ಬೇಡ. ಈ ರೀತಿಯಾದಂತ ಒಂದು ಅಕ್ರಮವನ್ನ
ಮಾಡ್ಕಂತ ಇಡೀ ರಾಜ್ಯದಲ್ಲಿ ಬೆಳಿಗ್ಗೆ ಆದ್ರೆ 100 ಕೋಟಿ ಅಕ್ರಮ, ಬೆಳಿಗ್ಗೆ ಆದ್ರೆ 100 ಕೋಟಿ, ಬೆಳಿಗ್ಗೆ ಪೇಪರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.